ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ಈಗಿನ ಯುವಕರು ಯಾವುದೇ ಕಷ್ಟದ ಸಂದರ್ಭವಾಗಲಿ ಅಥವಾ ಯಾವುದೇ ವಿಷಯಗಳನ್ನಾಗಲಿ ಬಗೆಹರಿಸಲು ಪರದಾಡುತ್ತಾರೆ. ಹಾಗೆ ಹಲವಾರು ಸಂದರ್ಭಗಳಲ್ಲಿ ತಮಗೆ ಗೊತ್ತಿಲ್ಲದೆ ಮೋಸ ಹೋಗುತ್ತಾರೆ. ಅಂಥವರಿಗೆ ಚಾಣಕ್ಯರು ಹೇಳುವ ಕೆಲವೊಂದು ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಚಾಣಕ್ಯ ಹೇಳ್ತಾರೆ, ಸಾಧಿಸುವ ಮುನ್ನ ನಿನ್ನನ್ನು ಹಾಸ್ಯವಾಗಿ ನೋಡುವ ಜನರು ನೀನು ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಥದಲ್ಲಿ ಕೈ ಬಿಡಬೇಡಿ. ಹಣವಿಲ್ಲದ ಪುರುಷನನ್ನು ವೇಷ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದ ಮರಗಳನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇದೆಯೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ. ತುಂಬ ನಿಯತ್ತಾಗಿರಬೇಡಿ ಸ್ನೇಹಿತರೆ, ಏಕೆಂದರೆ ನೀವು ಎಷ್ಟು ನಿಯತ್ತಾಗಿರುತ್ತೀರೋ ಈ ಕೆಟ್ಟ ಪ್ರಪಂಚ ನಿಮ್ಮನ್ನು ಕೆಟ್ಟದಾಗಿ ಆಟ ಆಡಿಸುತ್ತೆ. ಅವಿವೇಕಿ ಜನರಿಗೆ ಸಹಾಯ ಮಾಡಬೇಡಿ. ನೀವು ಅವರನ್ನು ಸರಿಪಡಿಸಲು ಸಹಾಯ ಮಾಡುತ್ತೇನೆ ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನ. ಗತಕಾಲದ ಶೋಕವಾಗಲಿ ಭವಿಷ್ಯದ ಚಿಂತೆಯಾಗಲಿ ನಿನ್ನನ್ನು ಬಾಧಿಸದಿರಲಿ. ವರ್ತಮಾನದಲ್ಲಿ ಏನು ಮಾಡಬೇಕೋ ಅದರ ಬಗ್ಗೆ ಆಲೋಚನೆ ಮಾಡಿ. ಯಾವ ವ್ಯಕ್ತಿ ದುರ್ಬಲ ಕಾಣುತ್ತಾನೆ ಅವನನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅಂಥವರೇ ಎಲ್ಲರಿಗಿಂತ ಅತಿ ಹೆಚ್ಚಿನ ಸೇಡಿನ ಮನೋಭಾವನೆಯನ್ನು ಹೊಂದಿರುತ್ತಾರೆ ಮತ್ತು ಅದಕ್ಕಾಗಿ ಹವಣಿಸುತ್ತಿರುತ್ತಾರೆ. ನಿಮ್ಮ ರಹಸ್ಯವನ್ನು ಯಾರಿಗೂ ಹೇಳಬೇಡಿ, ಅವೇ ನಿಮಗೆ ಮುಳುವಾಗುತ್ತವೆ. ಜೀವನದಲ್ಲಿ ನಿಮ್ಮ ಸಾಧನೆಯ ಸೂತ್ರಗಳನ್ನು ಯಾರ ಹತ್ತಿರನೂ ಹಂಚಿಕೊಳ್ಳಬೇಡಿ. ನಿಮ್ಮನ್ನೇ ಹಿಂಬಾಲಿಸುತ್ತಾರೆ ಅವರು. ಗೆದ್ದರೆ ನಿಮಗೆ ಹೊಗಳುತ್ತಾರೆ, ಸೋತರೆ ನಿಮ್ಮನ್ನು ಆಡಿಕೊಂಡು ಅದೃಷ್ಟದಿಂದ ಗೆದ್ದಿದ್ದಾನೆ ಎಂದು ತೆಗಳುತ್ತಾರೆ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೋ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಪಕಾಲದ ಸುಖದಲ್ಲಿ ಮೈಮರೆಯಬಾರದು. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬದುಕನ್ನು ತಾನೇ ನಡೆಸುವಷ್ಟು ಶಕ್ತನಾಗಿರುತ್ತಾನೆ. ಆದರೆ ಬೇರೆಯವರಿಂದ ಹಣಕಾಸು ಪಡೆಯುವುದು ಅಥವಾ ಭಿಕ್ಷೆ ಬೇಡುವುದು ಜೀವನದ ಅತ್ಯಂತ ದುಃಖಕರ ಘಟನೆಗಳಲ್ಲಿ ಒಂದು. ಒಬ್ಬ ಯಶಸ್ವಿ ವ್ಯಕ್ತಿ ಯಾವುದೇ ಕಳೆದು ಹೋದ ಕ್ಷಣಗಳನ್ನು ನೆನೆದು ಕಾಲಹರಣ ಮಾಡಿ ವ್ಯಥೆಪಡುವುದಿಲ್ಲ. ನೀವು ಹಿಂದೆ ತಪ್ಪು ಮಾಡಿದ್ದನ್ನು ಜೀವನದಲ್ಲಿ ಅಧ್ಯಯನ ಎಂದು ಭಾವಿಸಬೇಕು. ಕೆಲಸ ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಆರಂಭದಿಂದಲೂ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕು. ಮನಸ್ಸಿನಲ್ಲಿ ಚಿಂತಿಸಿದ ಕೆಲಸದ ಬಗ್ಗೆ ಯಾರೊಂದಿಗೂ ಮಾತನಾಡಬಾರದು. ರಹಸ್ಯ ಮಂತ್ರಗಳನ್ನು ರಕ್ಷಿಸಿ ಇಡುವಂತೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಶಕ್ತಿವಂತ ಮನುಷ್ಯರಿಗೆ ಯಾವುದು ಭಾರ, ಪ್ರಯಾಣ ಮಾಡುವವನಿಗೆ ಯಾವುದು ದೂರ, ಒಳ್ಳೆಯ ವಿದ್ಯಾವಂತನಿಗೆ ಯಾವುದು ವಿದೇಶ, ಒಳ್ಳೆಯ ಮಾತುಗಳನ್ನಾಡುವವನಿಗೆ ಯಾರು ಅಪರಿಚಿತರು. ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು. ಹೂವಿನ ಸುಗಂಧವು ಗಾಳಿ ಬೀಸಿದ ಕಡೆ ಮಾತ್ರ ಪಸರಿಸಿದರೆ ಉತ್ತಮ ಕಾರ್ಯವು ಎಲ್ಲೆಡೆ ಪಸರಿಸುತ್ತದೆ. ಪ್ರತಿ ಸ್ನೇಹದ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರುತ್ತದೆ. ಸ್ವಾರ್ಥರಹಿತ ಸ್ನೇಹವೇ ಇಲ್ಲ. ಇದೊಂದು ಕಹಿ ಸತ್ಯ. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು, ಹಾಲಿನ ಜೊತೆ ನೀರು ಸೇರಿಸಿದರೆ ನೀರು ಸಹ ಹಾಲಾಗುತ್ತದೆ. ಅದೇ ರೀತಿ ಗುಣವಂತನ ಆಶ್ರಯ ಜೊತೆ ಸೇರಿದರೆ ಗುಣಹೀನನು ಕೂಡ ಗುಣವಂತನಾಗುತ್ತಾನೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.